ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬದನೆಕಾಯಿ ಸಾಂಬಾರನ್ನು ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಮಾಡೋ ವಿಧಾನ ತುಂಬಾ ಸುಲಭವಾಗಿದೆ, ರುಚಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಚಪಾತಿ ಜೊತೆಗೆ, ರೈಸ್ ಜೊತೆಗೆ, ಇವನ್ ರೊಟ್ಟಿ ಜೊತೆಗೆ ಕೂಡ ನೀವು ತಿನ್ಕೋಬೋದು. ಇಲ್ಲಿ ನಾವು 1 ಬೌಲ್ ಆಗುವಷ್ಟು ಶೇಂಗಾ ಬೀಜನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಶೇಂಗಾನ ಮೇಲ್ಗಡೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಹುರ್ಕೊಳ್ಬೇಕಂತ ಏನಿಲ್ಲ. ಸೊ ಇವಾಗ ಹುರಿದಾಗಿದೆ, ಅಷ್ಟಾದರೆ ಸಾಕು. ಅದನ್ನ ಇವಾಗ ಒಂದು ಪ್ಲೇಟಲ್ಲಿ ಎತ್ತಿ ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅದನ್ನ ಇವಾಗ ಮಿಕ್ಸಿಗೆ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆಗೆ ಬದನೆಕಾಯಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ, ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ. ಬದನೆಕಾಯಿನ ನಾವಿಲ್ಲಿ 2 ಬದನೆಕಾಯಿನ ಯೂಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೆಟೊ ಹಣ್ಣು, ಈರುಳ್ಳಿ. ಇಲ್ಲಿ ಶೇಂಗಾನ ಸ್ವಲ್ಪ ತರತರಿಯಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡಿದ್ದೀವಿ ನೋಡಿ. ಈ ಕಡೆ ಗ್ಯಾಸ್ ಮೇಲೆ ಮೊದಲಿಗೆ ನಾವು ಎಣ್ಣೆನ ಇಟ್ಟಿದ್ದೀವಿ ಬಿಸಿ ಮಾಡಲಿಕ್ಕೆ. ಸೊ ನಾವಿಲ್ಲಿ ಅದು ಎಣ್ಣೆ ಕಪ್ಪಾಗಿದೆ ಅಂತ ಅನ್ಕೋಬೇಡಿ, ಆದ ಎಣ್ಣೆಯಲ್ಲಿ ಸ್ಯಾಂಡಿಗೆನ ಕರೆದಿದ್ದೀವಿ ನಾವು. ಅದಕ್ಕೋಸ್ಕರ ಅದೇ ಉಳಿದಿರತಕ್ಕಂಥ ಎಣ್ಣೆಯಲ್ಲಿನೇ ಇವಾಗ ಬದನೆಕಾಯಿ ಸಾಂಬಾರನ್ನು ಮಾಡ್ತಾಯಿದ್ದೀವಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಸೇರಿಸಿದ್ದೀವಿ ಅದಕ್ಕೆ. ನೆಕ್ಸ್ಟು ಸ್ವಲ್ಪ ಕರಿಬೇವು ಸೊಪ್ಪು, ಈರುಳ್ಳಿ, ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಬದನೆಕಾಯಿ ಸಾಂಬಾರು ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಕೇವಲ 10 ರಿಂದ 15 ನಿಮಿಷಗಳ ಟೈಮ್ ಆದರೆ ಸಾಕು. ಇಲ್ಲಿ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ. ಸೊ ಬದನೆಕಾಯಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ 1 ನಿಮಿಷದವರೆಗೂ. ಬದನೆಕಾಯಿ ಸ್ವಲ್ಪ ಬೇಯೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಸೊ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀವಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀರಾ ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಹೆಚ್ಚಿಗೆ ಯೂಸ್ ಮಾಡ್ಕೋಬೋದು. ಎಣ್ಣೆಯಲ್ಲಿ ಖಾರನ ಚೆನ್ನಾಗಿ ಬೇಯಿಸಿದ್ದೀವಿ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ನಾವು 1 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಸೊ ನಿಮಗೆ ಸಾಂಬಾರು ಯಾವ ಹದ ಬೇಕಲ್ಲ ಆ ಹದದಲ್ಲಿ ನೋಡ್ಕೊಂಡ್ಬಿಟ್ಟು ನೀರನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀವಿ 1 ಚಮಚ ಆಗೋಷ್ಟು. ಇಲ್ಲಿ ನಾವು ಬದನೆಕಾಯಿನ ಈ ರೀತಿ ತೆಗಿತಾಯಿದ್ದೀವಿ, ಯಾಕಂದರೆ ಇದು ಇವಾಗ ನೀರೇನು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಕುದಿಬೇಕು. ಅಂದರೆ ಬದನೆಕಾಯಿ ತುಂಬಾ ಹಣ್ಣು ಕುದ್ದು ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬದನೆಕಾಯಿನ ಒಂದು ಸೈಡಿಗೆ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀವಿ. ಇಲ್ಲಿ ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀವಿ ನೋಡ್ಕೊಳ್ಳಿ. ಸೊ ನಿಮಗೆ ಸಾಂಬಾರನ್ನ ಸ್ವಲ್ಪ ಗಟ್ಟಿ ಬೇಕನ್ನಿಸಿದರೆ ಶೇಂಗಾ ಪೌಡ್ರನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಂಬಾರು ತೆಳ್ಳಗೆ ತಿಳಿಯಾಗಿ ಬೇಕಿದ್ದರೆ ಸ್ವಲ್ಪ ಶೇಂಗಾ ಪೌಡ್ರನ್ನ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ತೆಳ್ಳಗೆ ಅನಿಸಿತ್ತು, 1 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ವಿ. ಅದಕ್ಕೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ರುಚಿನ ಒಂದ್ಸಲ ಇವಾಗಲೇ ಚೆಕ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ ಸ್ವಲ್ಪ ಈ ಹದ ಇದ್ದರೆ ಸಾಕು ಸಾಂಬಾರು ಮಾಡಲಿಕ್ಕೆ. ಇವಾಗ ಒಂದ್ಸಲ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ, ಅಷ್ಟು ಕುದ್ರೆ ಸಾಕು, ಕಂಪ್ಲೀಟಾಗಿ ಕುದ್ದಿದೆ. ಇವಾಗ ಅದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ. ಬದನೆಕಾಯಿ ನಾವು ಮೊದಲಿಗೇನು ಫ್ರೈ ಮಾಡಿದ್ದೀವಲ್ಲ ಅದರಲ್ಲೇನು ಬದನೆಕಾಯಿ ಚೆನ್ನಾಗಿ ಕುದ್ದಿದೆ. ಸೊ ತುಂಬಾ ಕುದ್ರೆ ಹಣ್ಣಾಗಿಬಿಡುತ್ತೆ ಅಂತ ಅದಕ್ಕೋಸ್ಕರ ಬದನೆಕಾಯಿನ ಸೈಡಲ್ಲಿ ಎತ್ತಿಟ್ಟಿದ್ದೀವಿ ನಾವು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಬದನೆಕಾಯಿ ಸಾಂಬಾರು ಮಾಡೋ ವಿಧಾನ ಕಂಪ್ಲೀಟಾಗಿ ರೆಡಿಯಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್.